ಕಲಘಟಕಿ ತಾಲೂಕಿನಲ್ಲಿ ಒಂದು ವಿಚಿತ್ರ ಹಾಗೂ ಅಚ್ಚರಿಯ ಘಟನೆ ನಡೆದಿದೆ. ಸಾಮಾನ್ಯವಾಗಿ ಮಂಗಗಳು ಮನೆಯೊಳಗೆ ಬಂದರೆ ಜನ ಹೆದರುತ್ತಾರೆ ಅಥವಾ ಓಡಿಸುತ್ತಾರೆ. ಆದರೆ ಇಲ್ಲಿ ಕಥೆಯೇ ಬೇರೆ. ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ವಿಂಗ್ ಸಂಘಟನೆಯ ಕಲಘಟಕಿ ತಾಲೂಕಾ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶೀಲಾ ಹೊಸಮನಿಯವರ ಮನೆಯಲ್ಲಿ ಮಂಗವೊಂದು ಬೀಡುಬಿಟ್ಟಿದೆ. ವಿಶೇಷವೆಂದರೆ ಇಡೀ ಊರೇ ಸೇರಿದರೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದರೂ ಬಗ್ಗದ ಈ ಮಂಗ ಕೇವಲ ಶೀಲಾ ಹೊಸಮನಿ ಅವರ ಮುಂದೆ ಮಾತ್ರ ಮಗುವಿನಂತೆ ಶಾಂತವಾಗಿ ಕುಳಿತುಕೊಳ್ಳುತ್ತಿದೆ. ವಿಪರ್ಯಾಸದ ನೋಟವೆಂದರೆ ಒಂದೆಡೆ ಮಂಗವನ್ನ ಹಿಡಿಯಲು ಅರಣ್ಯ ಇಲಾಖೆಯವರು ಬಲೆ ಹಿಡಿದು ಸನ್ನದ್ಧರಾಗಿ ನಿಂತಿದ್ದರೆ, ಮತ್ತೊಂದೆಡೆ ಮಂಗ ಮಾತ್ರ ಯಾವುದೇ ಭಯವಿಲ್ಲದೆ ಶೀಲಾ ಅವರ ಮನೆಯಲ್ಲಿ ಆರಾಮವಾಗಿ ವಿಹರಿಸುತ್ತಿದೆ. ಇನ್ನು ಹಿಡಿಯಲು ಬಂದವರು ನೋಡುತ್ತಾ ನಿಂತಿದ್ದಾರೆ. ಮಂಗ ಮಾತ್ರ ತನ್ನ ಪಾಡಿಗೆ ತಾನಿದೆ ಎನ್ನುವಂತಾಗಿದೆ ಇಂದಿನ ಪರಿಸ್ಥಿತಿ. ಪ್ರಾಣಿಗಳಿಗೂ ಪ್ರೀತಿಯ ಭಾಷೆ ಅರ್ಥವಾಗುತ್ತದೆ ಎಂಬುದಕ್ಕೆ ಈ ಘಟನೆಯ ಸಾಕ್ಷಿ. ಅರಣ್ಯ ಇಲಾಖೆಯವರು ಎಷ್ಟೇ ಪ್ರಯತ್ನಿಸಿದರೂ ಈ ಹೆಣ್ಣು ಮಗಳ ಮಮತೆಗೆ ಮಂಗ ಮಾರು ಹೋಗಿದೆ ಎಂದು ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ರಕ್ಷಣಾ ವಿಂಗ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಧಾರವಾಡ್ಕರ್ ತಿಳಿಸಿದ್ದಾರೆ.